ನೀವು ಸಂವಿಧಾನ ಓದಬೇಕು. ಜಗತ್ತಿಗೆ ಧೈರ್ಯ ಹೇಳ್ಕೊಟ್ಟಿದ್ದು ಭಾರತ, ಶಾಂತಿ ಹೇಳ್ಕೊಟ್ಟಿದ್ದು ಭಾರತ, ಧರ್ಮ ಹೇಳ್ಕೊಟ್ಟಿದ್ದು ಭಾರತ, ನಮ್ ತಂಟೆಗೆ ಬಂದ್ರೆ ಬಿಡಲ್ಲ ಅಂತ ಹೇಳ್ಕೊಟ್ಟಿದ್ದು ಭಾರತ, ನಿಮ್ ತಂಟೆಗೆ ನಾವು ಸುಮ್ನೆ ಬರಲ್ಲ ಅಂತ ಹೇಳ್ಕೊಟ್ಟಿದ್ದು ಭಾರತ. ಕಪ್ಪು ಬಟ್ಟೆ ಹಾಕಿದ್ರೆ ಜ್ಯೋತಿಷಿಗಳ ಹತ್ರ ಹೋಗಿ ಕಪ್ಪು ಬಟ್ಟೆ ಹಾಕಬೇಡಿ ಅಪಶಕುನ ಅಂತ ಹೇಳ್ತಾರೆ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಅದೇ ಬ್ಲಾಕ್ ಬೋರ್ಡ್ ನೋಡ್ಕೊಂಡು 16 ವರ್ಷ ಬಂದ್ಬಿಟ್ಟಿದ್ಯಾ? ಅವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಇವ್ರು ಹೋಗಲ್ಲ, ಇವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಅವ್ರು ಬಿಡಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ MLA ಬಂದು 202 ಹಳ್ಳಿಯಲ್ಲಿ SC ST ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ಬ್ಯೂರೋಕ್ರೆಸಿನ ಕೂರಿಸಿ ಅವ್ರ ಮನೆಯಲ್ಲಿ ತಿಂಡಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು. ತಾಲೂಕ್ ಆಫೀಸಲ್ಲಿರೋ ಸಿಸ್ಟಮ್ಗಳೆಲ್ಲ ತಗೊಂಡೋದೆ. ಫಸ್ಟ್ ವಿಲೇಜ್ ಅಕೌಂಟೆಂಟ್ ಲಾಗಿನ್ ಬಂತು, 10 ನಿಮಿಷಕ್ಕೆ RA ಲಾಗಿನ್ ಕಳಿಸಿದೆ, 10 ನಿಮಿಷಕ್ಕೆ ಕೇಸ್ ವರ್ಕರ್ ಲಾಗಿನ್ ಕಳಿಸಿದೆ, 10 ನಿಮಿಷಕ್ಕೆ ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ ಕಳಿಸಿದೆ, 40 ನಿಮಿಷಕ್ಕೆ ಪ್ರಿಂಟ್ ಬಂತು, 50ನೇ ನಿಮಿಷಕ್ಕೆ 19 ಜನಕ್ಕೆ ಅಲ್ಲೇ ಪೆನ್ಷನ್ ಮಾಡ್ಕೊಟ್ಟು ಆಚೆ ಬಂದೆ. ನಮ್ಮೂರಲ್ಲಿ 3-3.5 ಸಾವಿರ ಪಾಪ್ಯುಲೇಷನ್ ಇದೆ. ಅದರಲ್ಲಿ 800ರಿಂದ 900 ಜನ SC ST ಅವರಿದ್ರು. ನಮ್ಮೂರಲ್ಲಿ ನಾನ್ MLA ಆಗೋವರೆಗೂ SC ST ಸಮುದಾಯಕ್ಕೆ ಸ್ಮಶಾನ ಇರ್ಲಿಲ್ಲ. ನನಗ್ ಗೊತ್ತಿದೆ ಬಡವನ್ ಕಷ್ಟ ಏನು ಅಂತ. ಇವತ್ತು 1 ರೂಪಾಯಿ ಮುಟ್ಟದೆ ನಾವು ಆಂಬುಲೆನ್ಸ್ ಅಲ್ಲಿ ಜನನ್ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಡ್ತಾ ಇದೀವಿ. 4-5 ಸಾವಿರ ಜನ ಇದುವರೆಗೂ SC ST ಸಮುದಾಯದವ್ರನ್ನ ಇನ್ ಟೈಮ್ ಹಾಸ್ಪಿಟ್ಲಿಗೆ ಸೇರಿಸಿದೀನಿ ಅಂದ್ರೆ ಇದು ನನಗೆ SC ST ಸಮುದಾಯದ ಮೇಲೆ ಇರ್ತಕ್ಕಂಥ ಪ್ರೀತಿ. ನೀವು ಸಂವಿಧಾನ ಓದಬೇಕು. ಜಗತ್ತಿಗೆ ಧೈರ್ಯ ಹೇಳ್ಕೊಟ್ಟಿದ್ದು ಭಾರತ, ಶಾಂತಿ ಹೇಳ್ಕೊಟ್ಟಿದ್ದು ಭಾರತ, ಧರ್ಮ ಹೇಳ್ಕೊಟ್ಟಿದ್ದು ಭಾರತ, ನಮ್ ತಂಟೆಗೆ ಬಂದ್ರೆ ಬಿಡಲ್ಲ ಅಂತ ಹೇಳ್ಕೊಟ್ಟಿದ್ದು ಭಾರತ, ನಿಮ್ ತಂಟೆಗೆ ನಾವು ಸುಮ್ನೆ ಬರಲ್ಲ ಅಂತ ಹೇಳ್ಕೊಟ್ಟಿದ್ದು ಭಾರತ. ಸ್ವಾಭಿಮಾನ ಕೆಣಕಿದ್ರೆ ಭಾರತೀಯರು ಯಾರ ತಂಟೆಗೆ, ನಮ್ ದೇಶದವ್ರು ಹೋಗಿ ಸೂಪರ್ ಕಂಪ್ಯೂಟರ್ ಕೇಳಿದ್ರೆ ಅಮೆರಿಕಾದವ್ರನ್ನ ಕೊಡಲ್ಲ. ಆಗ ರಾಜೀವ್ ಗಾಂಧಿ ಅವರು ಹೇಳ್ತಾರೆ ನಾವೇ ಯಾಕೆ ಸೂಪರ್ ಕಂಪ್ಯೂಟರ್ ಮಾಡಬೇಕು ಅಂತ. ಈ ದೇಶಕ್ಕೆ ಮೊದಲ ಸೂಪರ್ ಕಂಪ್ಯೂಟರ್ ಕೊಟ್ಟಿದ್ದು ನಮ್ಮ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ. ಕಪ್ಪು ಬಟ್ಟೆ ಹಾಕಿದ್ರೆ ಜ್ಯೋತಿಷಿಗಳ ಹತ್ರ ಹೋಗಿ ಕಪ್ಪು ಬಟ್ಟೆ ಹಾಕಬೇಡಿ ಅಪಶಕುನ ಅಂತ ಹೇಳ್ತಾರೆ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಅದೇ ಬ್ಲಾಕ್ ಬೋರ್ಡ್ ನೋಡ್ಕೊಂಡು 16 ವರ್ಷ ಬಂದ್ಬಿಟ್ಟಿದ್ಯಾ ಅಲ್ವಾ? ಬೆಳಗ್ಗೆ 9ರಿಂದ ಸಂಜೆ 5ವರೆಗೂ ಬ್ಲಾಕ್ ಬೋರ್ಡ್ ನೋಡೋದು. ಬ್ಲಾಕ್ ಬಟ್ಟೆ ಹಾಕಿದ್ರೆ ಅಪಶಕುನ ಅಂತಾರೆ. ಕರ್ಮ ಕಿಯಾ ಜಾವೋ ಫಲಕಿ ಇಚ್ಛಾ ಮತ್ ಕರೋ ಅಂತಾರೆ. ನೋಡಿ, ಎಲ್ರಿಗೂ ಗೊತ್ತಿರ್ಬೇಕು, ಇಲ್ಲಿರ್ತಕ್ಕಂಥ ಯುವಕರು, ಈ ಕ್ರೌಡ್ ಅಲ್ಲಿ ಕೂತಿರೋ ಯಾವ ಹುಡುಗ ಯಾವ ಹುಡುಗಿ ಈ ದೇಶದ ಭವಿಷ್ಯವನ್ನ ಬದಲಿಸ್ತಾರೋ, UPSC ಟಾಪರ್ಸ್ ಆಗ್ತಿರೋ, KPSC ಟಾಪರ್ಸ್ ಆಗ್ತಿರೋ ನಿಮಗೂ ಗೊತ್ತಿರಲ್ಲ. ಕಾಲ ಎಲ್ಲವನ್ನು ಬದಲಿಸುತ್ತೆ. ಟೈಮ್ ಹೀಲ್ಸ್, ಟೈಮ್ ಡೀಲ್ಸ್. ಇವತ್ತು ನಿಮ್ಗೆ ಗೊತ್ತೋ ಇಲ್ವೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾಸ್ಟ್ ಪದ್ಧತಿ ಬಗ್ಗೆ ಬರೆದೋದ್ರು. ಇವತ್ತು ನೀವು ಗಮನಿಸಿ, ಎಷ್ಟೋ ಹಳ್ಳಿಗಳಲ್ಲಿ SC ST ಸಮುದಾಯದವ್ರನ್ನ ಇವತ್ತು ಮನೆಯೊಳಗೆ ಬಿಟ್ಕೊಳ್ಳಲ್ಲ. ಎಷ್ಟೋ ಜನ ಇದು ನೀವೆಲ್ಲ ನೋಡಿದೀರಾ, ಮನೆಯೊಳಗೆ ಬಿಟ್ಕೊಳ್ಳಲ್ಲ. ಅವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಇವ್ರು ಹೋಗಲ್ಲ, ಇವ್ರು ಕಟ್ಟಿರೋ ದೇವಸ್ಥಾನಕ್ಕೆ ಅವ್ರು ಬಿಡಲ್ಲ. ಇಂಥ ವ್ಯವಸ್ಥೆಯಲ್ಲಿ ನಾನೊಬ್ಬ ಹುಡುಗ MLA ಬಂದು 202 ಹಳ್ಳಿಯಲ್ಲಿ SC ST ಕಾಲೋನಿಗಳಲ್ಲಿ ಅವ್ರ ಮನೆಗಳಲ್ಲಿ ಬ್ಯೂರೋಕ್ರೆಸಿನ ಕೂರಿಸಿ ಅವ್ರ ಮನೆಯಲ್ಲಿ ತಿಂಡಿ ಊಟ ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೀನಿ ನಾನು. ಬೆಳಗ್ಗೆ 7 ಗಂಟೆಗೆ SC ಏರಿಯಾದಲ್ಲಿ ಎಂಟೈರ್ ಬ್ಯೂರೋಕ್ರೆಸಿನ ಕೂರಿಸ್ತಾ ಇದ್ದೀನಿ. ಇದು ನೋವು ಗೊತ್ತಿರೋ ಒಂದು ಸಿಸ್ಟಮ್ ಒಳಗೆ ಬಂದ್ರೇನೆ ಬದಲಾವಣೆ ಮಾಡಕ್ಕಾಗೋದು. ನನಗೆ ನಾ ಊರಲ್ಲಿ ಒಂದು ದೊಡ್ಡ ಸ್ಟೇಜ್ ಹಾಕಿ ಸ್ವಾಗತ ವಂದನಾರ್ಪಣೆ ಒಂದು 50 ಫ್ಲೆಕ್ಸ್ ಕಟ್ಕೊಳ್ಳೋದು ಬರಲ್ವಾ ಏನೋ? ನೆಲದ ಮೇಲೆ ಯಾಕೆ ಕುತ್ಕೊಂತೀವಿ ಅಂದ್ರೆ ಬಡವನ ಕಷ್ಟ ನನಗೂ ಗೊತ್ತಾಗಬೇಕು, ಬ್ಯೂರೋಕ್ರಸಿಗೂ ಗೊತ್ತಾಗಬೇಕು. ಇವತ್ತು 202 ಹಳ್ಳಿ, ಮನೆ ಕೊರಲಹಳ್ಳಿ ಊರೆಲ್ಲ ST ಸಮುದಾಯ, ನಮ್ಮ ST ಸಮುದಾಯದ ಮುಖಂಡರು. ಅಣ್ಣ 19 ಜನಕ್ಕೆ ಇವತ್ತು ಪೆನ್ಷನ್, ವಿಡೋ ಪೆನ್ಷನ್ ಬರ್ತಿರ್ಲಿಲ್ಲ. ನಾನು ಯೋಚನೆ ಮಾಡಿದೆ ಏನ್ ಮಾಡೋದು. ತಹಸೀಲ್ದಾರ್ ಅವ್ರಿಗೆ ಹೇಳಿದೆ, ತಾಲೂಕ್ ಆಫೀಸಲ್ಲಿರೋ ಸಿಸ್ಟಮ್ಗಳೆಲ್ಲ ತಗೊಂಡೋದೆ. ಫಸ್ಟ್ ವಿಲೇಜ್ ಅಕೌಂಟೆಂಟ್ ಲಾಗಿನ್ ಬಂತು, 10 ನಿಮಿಷಕ್ಕೆ RA ಲಾಗಿನ್ ಕಳಿಸಿದೆ, 10 ನಿಮಿಷಕ್ಕೆ ಕೇಸ್ ವರ್ಕರ್ ಲಾಗಿನ್ ಕಳಿಸಿದೆ, 10 ನಿಮಿಷಕ್ಕೆ ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ ಕಳಿಸಿದೆ, 40 ನಿಮಿಷಕ್ಕೆ ಪ್ರಿಂಟ್ ಬಂತು, 50ನೇ ನಿಮಿಷಕ್ಕೆ 19 ಜನಕ್ಕೆ ಅಲ್ಲೇ ಪೆನ್ಷನ್ ಮಾಡ್ಕೊಟ್ಟು ಆಚೆ ಬಂದೆ. ಇದೇ ತಾಲೂಕ್ ಆಫೀಸ್ಗೆ ಅವರು 2-3 ಸಲ ಬರಬೇಕಾಗಿತ್ತು. ಸಿಗೋರು ಕಷ್ಟ ಆಗ್ಬಿಡೋದು. ಗೊತ್ತಿತ್ತೊಂದು 800 ರೂಪಾಯಿ, 1000 ರೂಪಾಯಿ, 1200 ರೂಪಾಯಿ ಬಂದ್ರೆ ಎಷ್ಟು ಮನೆಯಲ್ಲಿ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಇಲ್ಲಿರೋ ಎಲ್ಲ ಯಂಗ್ಸ್ಟರ್ಸ್ಗೂ ನಾನು ಒಂದು ಹೇಳ್ತೀನಿ, ನೀನೇನಾದ್ರೂ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾ, ಬಾ UPSC ಬರಿ, KPSC ಬರಿ. ಧೈರ್ಯ ತಾಕತ್ತು ಯಾರೇನಾದ್ರೂ ತಟ್ಕೊಳ್ಳೋ ದಮ್ಮಿದ್ದೆ ಪಾಲಿಟಿಕ್ಸ್ ಬಾ, ಚೇಂಜ್ ಮಾಡು.
ಇಲ್ಲ ಕುತ್ಕೊಂಡು ಒಂದು ಕೆಲಸಕ್ಕೆ ಹೋಗಿ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರು. ಯಾವ್ದಾದ್ರು ಒಂದು ವಿಚಾರದಲ್ಲಿ ಕ್ಲಾರಿಟಿ ಇಟ್ಕೋ. ಲೈಫಲ್ಲಿ ಬದಲಾವಣೆ ಮಾಡ್ಬೇಕಪ್ಪ, ರಿಸ್ಕ್ ಮಾಡು. ಈಗ ನೋಡಿ, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ ಬಯಸ್ಕೊಳ್ಳಲ್ವಾ? ಮುಖದಲ್ಲಿ ಮಂದಹಾಸ ಕಡಿಮೆ ಆಗಿದೆಯಾ ಏನು ಕದಾ? ಏಮೈಯಲ್ಲೆ ಏಮೈಯಲ್ದಮ್ಮ ಏಮೈಯಲ್ರ ಏನೂ ಆಗಲ್ಲ. ನಿನ್ನ ಯಾರಾದ್ರೂ ಹೊಗಳಿದ್ರು ನಿನ್ನ EMI ನೀನೇ ಕಟ್ಟಬೇಕು. ನಿನ್ ಯಾರಾದ್ರೂ ಬೈದ್ರು ನಿನ್ನ EMI ನೀನೇ ಕಟ್ಟಬೇಕು. ನಾನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತನಾಗಿ ಹೇಳ್ತಿದ್ದೀನಿ. ನಾನು ಪೆರೇಸಂದ್ರದಲ್ಲಿ ಹುಟ್ಟಿದ್ದು. ಹಣ ನೆನಪಿರ್ಬೇಕು, ನಮ್ಮೂರಲ್ಲಿ 3,000 ಪಾಪ್ಯುಲೇಷನ್ ಇದೆ. ಅದರಲ್ಲಿ 800ರಿಂದ 900 ಜನ SC ST ಅವರಿದ್ರು. ನಮ್ಮೂರಲ್ಲಿ ನಾನು MLA ಆಗೋವರೆಗೂ SC ST ಸಮುದಾಯಕ್ಕೆ ಸ್ಮಶಾನ ಇರಲಿಲ್ಲ. ನೀವು ನಂಬ್ತೀರ ಇಲ್ವೋ? ಇವತ್ತು ನಾವೇ ನಮ್ಮೂರಲ್ಲಿ ಹಿಂಗ್ ಒಂಕೆ ಪಕ್ಕ ಕೆಲವರು SC ಅವರು ಡೆಡ್ ಬಾಡಿನ ಊತ್ರೆ ನೀರ್ ಜೋರಾಗಿ ಬಂದಾಗ ಒಂದು ಬಾಡಿ ಹೊಡ್ಕೊಂಡ್ ಬಂದು ನಾವು ಊರವರೆಲ್ಲ ಹೋಗಿ 20 ವರ್ಷದಿಂದ ನೋಡಿರೋದು ನನಗೆ ಜ್ಞಾಪಕ ಇದೆ. ಯಾರ ಕೈಯಲ್ಲಿ ಕೊಡಕ್ಕಾಗ್ಲಿಲ್ಲ. ನಾನು ಗೆದ್ದಿದ್ದ 6 ತಿಂಗಳಿಗೆ ಊರಿಗೆ ಜಸ್ಟ್ 200 ಮೀಟರ್ ದೂರದಲ್ಲಿ ಇತ್ತು. ಸೈಟ್ಗಳು ಮಾಡಬೇಕು, ದೊಡ್ಡ ದೊಡ್ಡ ವರ್ಗದವ್ರಿಗೆ ಸೈಟ್ಗಳು ಕೊಡಬೇಕು ಅಂತ ಜಾಗ ಫಿಕ್ಸ್ ಮಾಡಿದ್ರು. ಕ್ಯಾನ್ಸಲ್ ಮಾಡಿ SC ST ಸ್ಮಶಾನ ಮಾಡಿದ್ದೀನಿ. ಇವ್ರು SC ST ಗೆಲ್ಲೋ 20 ಕಿಲೋಮೀಟರ್ ದೂರ ಸ್ಮಶಾನ ಮಾಡಿದ್ರೆ ಹೆಂಗ್ ಎತ್ಕೊಂಡು ಹೋಗೋದು? ಟೆಂಪೋ ಬಾಡಿಗೆ ಕೊಡೋನ್ ಯಾರು? 10-15 ಇವತ್ತು ಆ ಬಡತನ ಯಾರು ನೋಡಿದ್ದಾರೆ? ಊರ ಹತ್ರದಲ್ಲೇ ನಾನು ಪೆರೇಸಂದ್ರಕ್ಕೆ ಆರ್ಡರ್ ಮಾಡಿಸ್ಕೊಂಡ್ಬಂದು ಊರಲ್ಲಿ ಕೆಲವರು ವಿರೋಧ ಮಾಡಿದ್ರು, ಐ ಡೋಂಟ್ ಕೇರ್, ಸ್ಮಶಾನ ಮಾಡಿಕೊಟ್ಟೆ. ಇವತ್ತು ನನ್ನ ಕೈಲಾದಷ್ಟು ಬದಲಾವಣೆ ತರಕ್ಕೆ ಟ್ರೈ ಮಾಡ್ತಿದ್ದೀನಿ. SC ST ಸಮುದಾಯದ ಮಕ್ಕಳಲ್ಲಿ ಡಿಫ್ರೆನ್ಸ್ ತರ್ತಿದ್ದೀನಿ. ಇವತ್ತು ಸ್ವಲ್ಪ ನೀವು ಸ್ಟೇಬಲ್ ಆಗಿದ್ರೆ, ನಿಮ್ಮ ಹತ್ರ ಕಾಸಿರುತ್ತೆ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ಬಾಡಿಗೆ ಕಾರ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಟೋಗ್ತೀರಾ. ಕೂಲಿಗೆ ಹೋಗೋರು ಮನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ 7,000 ರೂಪಾಯಿ ಆಂಬುಲೆನ್ಸ್ ಬಾಡಿಗೆ ಯಾವನ್ ಕೊಡೋನು? ಆ ಕಾರಣಕ್ಕೆ ನಮ್ಮ ತಾಯಿ ಹೆಸರಲ್ಲಿ 10 ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ. ಗೊತ್ತಿರಬೇಕು. 10 ಅಮ್ಮ ಆಂಬುಲೆನ್ಸ್ ಇನ್ವೆಸ್ಟ್ಮೆಂಟ್ ನಂದು, 20 ಡ್ರೈವರ್ಸ್ಗೆ ಸ್ಯಾಲರಿ ನಂದು, ಡೀಸೆಲ್ ನಂದು, ಸರ್ಕಾರದ ಹಸ್ತಕ್ಷೇಪ ಇಲ್ಲ. 12 ನಿಮಿಷದಲ್ಲಿ ಪೇಷಂಟ್ ನ ಪಿಕಪ್ ಮಾಡಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನನಗೆಲ್ಲ ದುಡ್ಡು ಜಾಸ್ತಿ ಆಗಿದೆ ಅಂತೆಲ್ಲ ಅನ್ಕೋಬೇಡಿ. MLA ಬಾಗ್ ಸಂಪಾದಿಸ್ತಾ ರಾನೆ. ನನಗೂ ಗೊತ್ತಿಲ್ವೇನೋ ಆಂಬುಲೆನ್ಸ್ ಖರ್ಚು ಮಾಡೋ ಬದಲು 40-60 ಸೈಟ್ ಬರುತ್ತೆ ಅಂತ? ನನಗ್ ಗೊತ್ತಿಲ್ವೇನೋ ರಿಯಲ್ ಎಸ್ಟೇಟ್ ಮಾಡ್ಬೋದು ಅಂತ? ನನಗ್ ಗೊತ್ತಿದೆ ಬಡವನ್ ಕಷ್ಟ ಏನು ಅಂತ. ಇವತ್ತು 1 ರೂಪಾಯಿ ಮುಟ್ಟದೆ ನಾವು ಆಂಬುಲೆನ್ಸ್ ಅಲ್ಲಿ ಜನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಡ್ತಾ ಇದೀವಿ. 4-5 ಸಾವಿರ ಜನ ಇದುವರೆಗೂ SC ST ಸಮುದಾಯದವ್ರನ್ನ ಇನ್ ಟೈಮ್ ಹಾಸ್ಪಿಟ್ಲಿಗೆ ಸೇರಿಸಿದೀನಿ ಅಂದ್ರೆ ಇದು ನನಗೆ SC ST ಸಮುದಾಯದ ಮೇಲೆ ಇರ್ತಕ್ಕಂಥ ಪ್ರೀತಿ. ವರ್ಷಕ್ಕೊಂದ್ಸಲ ಅಂಬೇಡ್ಕರ್ ಜಯಂತಿ ಬಂದ್ರೆ ಫೋಟೋ ಹಾಕೊಂಡು 20 ಫ್ಲೆಕ್ಸ್ ಕಟ್ಟೋದಲ್ಲ ಪ್ರೀತಿ ಅಂದ್ರೆ. ಬಂದ್ರೆ ಯಾವುದೋ ಒಂದು ಊರಿಗೆ ಬಂದ್ರೆ ಆ ಊರಲ್ಲಿ ಒಂದು ಮೇಲ್ವರ್ಗದ ಲೀಡರ್ ಮನೆಯಲ್ಲಿ ಕುತ್ಕೊಂಡು ಕಾಫಿ ಮಿಕ್ಸರ್ ತಿನ್ಕೊಂಡ್ಬಂದ್ರೆ ಬದಲಾವಣೆ ಬರಲ್ಲ. ಕಾಲೋನಿಯಲ್ಲಿ ಚಾಪೆ ಮೇಲೆ ಕುತ್ಕೊಂಡ್ರೆ ಬದಲಾವಣೆ ಬರೋದು. ನಾನು ಇದುವರೆಗೂ ಆ ಕೆಲಸನ 202 ಹಳ್ಳಿಯಲ್ಲಿ ಮಾಡಿದ್ದೀನಿ. 250 ಹಳ್ಳಿ ಅದು ಕಂಪ್ಲೀಟ್ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ? ನಿಮ್ಮಂತ ಬಡವರು ಸಿಸ್ಟಮ್ ಒಳಗೆ ಬಂದ್ರೆ ಬದಲಾವಣೆ ಬರುತ್ತೆ ಮಗ. ನಿಮ್ಮಂತ ಬಡವರು ಬರಬೇಕು, ಹಸಿವನ್ನ ನೋವು ಗೊತ್ತಿರೋರು ಬರಬೇಕು, ನಿಮ್ಮಂತವ್ರು ಬರಬೇಕು. ಏನಾಗಲ್ಲ ಸರ್, ನನಗೆ ಬ್ಯಾಕ್ ಗ್ರೌಂಡೇ ಇಲ್ಲ ಸರ್ ನಾನು ಈಗ ಕೆಲವರು ಹುಡುಗರು ಗೌರ್ಮೆಂಟ್ ಸ್ಕೂಲ್ ಓದೋ ಹುಡುಗರಿಗೆ ಸರ್ ನೇನು MLA అయిపోవాలి ಸರ್, ಏಮೈತಂದೋ ಕಾಣಿ ಅಂತ ಅನ್ಸುತ್ತೆ. ಸರ್ ನೀನು MLA ಆಗ್ಬೋದು, ಆಗಲ್ಲ ಅಂತ ಯಾರು ಹೇಳಿದ್ದು? ಏನು ಸರ್ ಎಲಿಜಿಬಿಲಿಟಿ? ದುಡ್ಡಿರ್ಬೇಕಾ? ಏನಕ್ಕೆ ದುಡ್ಡಿರೋರು ಏನು ಕಡ್ದು ಕಟ್ಟಿ ಹಾಕಿದಾರ? ಬಡಾದ್ರೂ 5,000 ಜನಕ್ಕೆ ದುಡ್ಡು ನೇಮರ ಸೇಷಿದಾರ. ದುಡ್ಡಲ್ಲ ಮುಖ್ಯ. ದುಡ್ಡಿರೋರ್ ಕೈಲಿ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಅಸಂಪ್ಷನ್ ಅಷ್ಟೇ. ಧೈರ್ಯ ಇರೋನು ಏನಾದರೂ ಡಿಫ್ರೆನ್ಸ್ ತರೋದು. ನಿನಗೆ ಧೈರ್ಯ ಇರುತ್ತೆ. ಯಾಕೆಂದ್ರೆ ಧೈರ್ಯ ಗೌರ್ಮೆಂಟ್ ಸ್ಕೂಲಲ್ಲೇ ಮಗ ಹುಟ್ಟೋದು, ಕಾರ್ಪೊರೇಟ್ ಸ್ಕೂಲ್ಸ್ ಅಲ್ಲ. ಧೈರ್ಯದ ಜನ್ಮಸ್ಥಾನದ ಹೆಸರು ಸರ್ಕಾರಿ ಶಾಲೆಗಳು. ಧೈರ್ಯ ಜನ್ಮ ಪಡ್ಕೊಂಡಿದ್ದೆ ಸರ್ಕಾರಿ ಶಾಲೆಗಳು. ಅಲ್ಲಿಂದ ಬೇರೆಯವರೆಲ್ಲ ಬಾಡಿಗೆಗೆ ತಗೋಬಹುದಷ್ಟೇ. ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ, ಗೌರ್ಮೆಂಟ್ಸ್ ಇವತ್ತು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಹಾಸ್ಟೆಲ್ ಓದ್ತಾ ಇದ್ದೀರಾ, ಸರ್ಕಾರ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಿದೆ. ಧೈರ್ಯವಾಗಿ ಓದಿ, ಚೆನ್ನಾಗಿ ಓದಿ, ಪರವಾಗಿಲ್ಲ. ಮಾರ್ಕ್ಸ್ ಕಡಿಮೆ ಬಂದ್ರೆ ಬೇಜಾರಾಗಕ್ಕೆ ಹೋಗ್ಬೇಡಿ. ನೀವು ಅಷ್ಟೇ. ನಾವು ಬಡವರು, ಕನ್ನಡ ಮೀಡಿಯಮ್ಮು, ನಮಗೆ ಕಷ್ಟ ಇದೆ, ನಮ್ಮ ಮನೆಯಲ್ಲಿ ಸ್ಟ್ರಗಲ್ ಇದೆ, ಬಿಡಬೇಕು. ದಿನಕ್ಕೊಂದು 4-5 ಅವರ್ ಕುತ್ಕೊಂಡು UPSC KPSC ಪರೀಕ್ಷೆ ಕಟ್ಟಬೇಕು, ಕುತ್ಕೊಂಡು ಕ್ರ್ಯಾಕ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ತಾಕತ್ತಿದ್ರೆ ಸಿಸ್ಟಮ್ ಒಳಗೆ ಬಂದು ಬದಲಾವಣೆ ಮಾಡಬೇಕು. ಆಚೆ ನಿಂತ್ಕೊಂಡು ರಿವ್ಯೂ ಬರೆದ್ರೆ ಏನ್ ಬದಲಾಗುತ್ತೆ?
ಏನ್ ಬದಲಾಗುತ್ತೆ? ಜೂನಿಯರ್ ಕಾಲೇಜಲ್ಲಿ 4,000-5,000 ಮಕ್ಕಳಿದ್ರು, ವಾರಕ್ಕೆ 4 ಪ್ರೋಗ್ರಾಮ್ ನಡೆಯೋದು. ಪಾಪ ವಿಂಡೋಗಳು ಹಾಕೊಂಡು ಟೀಚರ್ ಪಾಠ ಮಾಡೋರು. ನನಗೆ ಎಷ್ಟೋ ಸಲ ಬೇಜಾರಾಗಿದೆ, ನಾನು ಯಾವತ್ತಾದ್ರೂ ಪಾಠ ಮಾಡಕ್ ಹೋದ್ರೆ ಸೌಂಡ್ ಸಿಸ್ಟಮ್ಮು. ನಾನು MLA ಆದ್ಮೇಲೆ 2.5 ವರ್ಷದಿಂದ ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಒಂದು ಪ್ರೋಗ್ರಾಮ್ ಮಾಡಕ್ ಬಿಟ್ಟಿಲ್ಲ. ನಾನು ಮಕ್ಕಳಿಗೆ ಮಾತ್ರ ಡಿಸ್ಟರ್ಬ್ ಆಗುತ್ತೆ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಪ್ರೋಗ್ರಾಮ್ಸ್ ಮಾಡ್ಬೋದು, ಸ್ಪೀಕರ್ಸ್ ಇಡ್ಬೋದು. ಇವತ್ತು ತೀರ್ಮಾನ ತಗೊಂಡ್ವಿ, ವ್ಯವಸ್ಥೆ ಒಳಗಿದ್ರೆ ಯು ಕ್ಯಾನ್ ಬಿ ಎ ಚೇಂಜ್. ವ್ಯವಸ್ಥೆಯಲ್ಲಿದ್ರೆ ನೀವು ಚೇಂಜ್ ಮಾಡ್ಬೋದು. SC ST ಸಮುದಾಯ ನನ್ನ ಕ್ಷೇತ್ರದಲ್ಲೇ 1 ಲಕ್ಷ ಇದೆ. 1 ಲಕ್ಷ ಇದೆ. ಅವ್ರನ್ನ ಮುಟ್ಟಿ, ಅವ್ರನ್ನ ಮಾತಾಡಿ, ಅವ್ರ ಕಾಲಿಗೆ ನಮಸ್ಕಾರ ಹಾಕೊಂಡು, ಅವ್ರ ಮನೆಗಳ ಮುಂದೆ, ಅವ್ರ ಗಲ್ಲಿಗಳ ಮುಂದೆ ಕುತ್ಕೊಳ್ಳೋ ಒಬ್ಬ ನಾಯಕ ಬೇಕಾಗಿತ್ತು. ನಾನೇನೋ ನೆಕ್ಸ್ಟ್ ಏನೋ ಆಗೋದಿಕ್ಕೆ ಇವೆಲ್ಲ ಮಾಡ್ತಿಲ್ಲ. ಮೊನ್ನೆ ಮಾಡಿದಾರಲ್ಲ ನನ್ನ MLA, ಆ ಋಣ ತೀರಿಸ್ತಿದ್ದೀನಿ ಅಷ್ಟೇ. MLAಗಳು ಮನೆಯಿಂದ ಆಚೆ ಬರೋದೇ 11 ಗಂಟೆ ಆಗುತ್ತೆ. ನಾನು 6:30 ಹಳ್ಳಿಯಲ್ಲಿದ್ದು 11 ಗಂಟೆಗೆ 3 ಹಳ್ಳಿ ಮುಗಿಸಿರ್ತೀನಿ. MLAಗಳು ಎದ್ದೇರೋ ಅಷ್ಟೊತ್ತಿಗೆ ನಾನು 3 ಹಳ್ಳಿ ವಿಸಿಟ್ ಮುಗಿಸಿರ್ತೀನಿ. ಯಾಕಿದೆಲ್ಲ ಮಾಡ್ತಿದ್ದೀನಿ? ನನಗೆ ಗೊತ್ತಿದೆ ಬಡವನ ಕಷ್ಟ ಏನು ಅಂತ. ನಾನು 16ನೇ ವರ್ಷದಲ್ಲಿ ಇದ್ದಾಗ ನನ್ನ ತಂದೆ ತಾಯಿ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡು ತೀರ್ಕೊಂಡ್ರು. ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಮಾರ್ಷರಿ ಹತ್ರ ಹೋದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿದೆ. ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿದೆ. ಆ ಕಾರಣಕ್ಕೆ ಇವತ್ತು ಬಂದೆ. ನನ್ನ ದೈವಾನುಗ್ರಹ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ, ರಾಜಕಾರಣದಲ್ಲಿ ಬಂದಿದ್ದೀನಿ. ಇವತ್ತು ನಿಮ್ಮೆಲ್ಲರ ಲೈಫಲ್ಲಿ ನನ್ನ ಒಂದು ತಾಯಿಗೆ ಅರಿಶಿನ ಕುಂಕುಮ ಕೊಡೋಣ ಅಂದ್ರೆ ನನ್ನ ಕಣ್ಣು ಮುಂದೆ ನನ್ನ ತಾಯಂದ್ರಿಲ್ಲ ಅಕ್ಕ. ಇವತ್ತು 3ನೇ ವರ್ಷ 1 ಲಕ್ಷ ತಾಯಂದ್ರಿಗೆ ಅರಿಶಿನ ಕುಂಕುಮ ಸೀರೆ ಕೊಡ್ತಿದ್ದೀನಿ ಅಕ್ಕ. 3ನೇ ವರ್ಷ ನನ್ನನ್ನು ಕೊಡುವಂತ ಯಾರು ಕೇಳಿರ್ಲಿಲ್ಲ. ಯಾರು ಬೇರೆ ರಾಜಕಾರಣಿಗಳ ತರ ಕೊನೆ 1 ವರ್ಷ ಕೊಡ್ಬೋದಾಗಿತ್ತು. ನಾನು ಕೊಡ್ತಾ ಇರೋದು ನನ್ನ ತಾಯಂದ್ರಿಗೆ ಪ್ರೀತಿಯಿಂದ, ಗೌರವದಿಂದ. 20,000 ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ 2 ವರ್ಷನೂ ಬಟ್ಟೆ ಕೊಡಿಸ್ದೆ, ಕಲರ್ ಬಟ್ಟೆ. ಈಗ 3ನೇ ವರ್ಷ ಸಂಕ್ರಾಂತಿ ಕೊಡಿಸ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ 20,000 ಮಕ್ಕಳಿಗೆ ಬಟ್ಟೆ ಕೊಡಿಸೋ ಅವಶ್ಯಕತೆ ಏನಿತ್ತು? ಕಲ್ಲರ್ ಬಟ್ಟೆ. ಎಷ್ಟೋ ಮನೆಗಳಲ್ಲಿ ಇವತ್ತು ಒಳ್ಳೆ ಬಟ್ಟೆ ಇರಲ್ಲ ಮಕ್ಕಳಿಗೆ. ಆ ಬಡತನ ನಮ್ಮಲ್ಲಿದೆ. ನಮ್ಮನ್ನು ಬೈತಾರೆ ಬೇರೆಯವರು. ಅಕ್ಕಿ ಕೊಟ್ರೆ ಸೋಮಾರಿಗಳಾಗಿ ಹೋಗ್ತಾರಂತೆ, 2,000 ಕೊಟ್ರೆ ಸೋಮಾರಿಗಳಾಗಿ ಹೋಗ್ತಾರಂತೆ. ಆ 2,000 ಗೃಹಲಕ್ಷ್ಮಿ ದುಡ್ಡಲ್ಲಿ ನಾವು ಕೊಡೋ ಅಕ್ಕಿಯಲ್ಲೇ ಜೀವನ ಮಾಡೋ ಎಷ್ಟೋ ಕುಟುಂಬಗಳನ್ನ ಹಳ್ಳಿಯಲ್ಲಿ ನಾನು ನೋಡ್ತಾ ಇದ್ದೀನಿ. ಇದನ್ನ ಬೇರೆಯವ್ರು ವಿರೋಧಿಸ್ತಾರೆ, ಅದೇ ಬೇಜಾರಾಗೋದು. బంగ్లాల్లో పెరిగితే హిట్లర్ ఆపై అయ్యేది. పేదరికంలో పెరిగితేనే కృషి ఉంటే మనుషులు ఋషులు అవుతారు, మహాపురుషులు అవుతారు. ఇఫ్ యు వాంట్ టు లివ్ గ్రేట్లీ యు షుడ్ ರಿಸ್ಕ್ ಗ್ರೇಟ್ಲಿ. ನಾನೆಲ್ಲ ನನ್ನ ತಮ್ಮಂದ್ರಿಗೆ ಇವ್ರಿಗೆ ಹೇಳೋದಿಷ್ಟೇ, ಕಷ್ಟಪಟ್ಟು ಓದಬೇಕು. ಕೊಡ್ತೀನಿ, CET ನೀಟ್ ಕೋಚಿಂಗ್ ಕೊಡ್ತೀನಿ. ನಿಮ್ಮ ಜೊತೆ ನಾನು ನಿಲ್ತೀನಿ. SC ST ಸಮುದಾಯದ ಮಕ್ಕಳು ಈ ದೇಶವನ್ನ, ಈ ರಾಜ್ಯವನ್ನ ಖಂಡಿತವಾಗೂ ಬದಲಿಸಬಲ್ಲರು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾ, ನಿಮ್ಮ ಜೊತೆ ನೆನ್ಪಿಟ್ಕೊಳ್ಳಿ, ಚಿಕ್ಕಬಳ್ಳಾಪುರದ MLA ಬರೀ ಪ್ರದೀಪ್ ಈಶ್ವರ್ ಅಲ್ಲ, ನಿಮ್ಮ ಅಣ್ಣ MLA ಆಗಿರೋದು ಅನ್ನೋದು ಮರ್ತೋಗ್ಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ